ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ A2 ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ನನ್ನ ನಟ ಧನ್ವೀರ್ ಇವತ್ತು ಭೇಟಿಯಾದರು. ದರ್ಶನ್ ಅವರ ಅಕ್ಕನ ಮಗ, ಬಾಲ್ಯ ಸ್ನೇಹಿತ ಶಿವಕುಮಾರ್ ಅವರಿಬ್ಬರು ಕೂಡ ಬಂದಿದ್ರು. ದರ್ಶನ್ ಅವರನ್ನ ಭೇಟಿಯಾದರು. ಕೆಲವೊಂದಿಷ್ಟು ಮಾತುಕತೆಗಳಾಯಿತು. ದರ್ಶನ್ ನಮ್ಮಣ್ಣ, ಆ ರೀತಿ ಹೇಳೋದಕ್ಕೆ ನಾನು ಹಿಂಜರಿಯೋದಿಲ್ಲ. ಆರೋಪಿ ದರ್ಶನನ್ನ ಭೇಟಿ ಮಾಡಿದ ಬಳಿಕ ಜೈಲಿನ ಬಳಿ ಧನ್ವೀರ್ ಹೇಳಿಕೆಯನ್ನು ಕೊಟ್ಟಿರೋದು. ಏನು ತೊಂದರೆ ಇಲ್ಲ, ಅಭಿಮಾನಿಗಳು ಆರಾಮಾಗಿರಿ, ಎಲ್ಲ ಒಳ್ಳೇದಾಗುತ್ತೆ, ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾಳೆ ಅಂತೇಳಿ ನಟ ಧನ್ವೀರ್ ಹೇಳಿದ್ದಾರೆ. ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ. ಆರಾಮಾಗಿದೆ ಸರ್. ಖಂಡಿತವಾಗ್ಲೂ ಇನ್ನ ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆನೇ ಇಲ್ಲ. ಇನ್ನ ಆ ಜೋಶಲ್ಲಿ ಅವ್ರೆ ನಮ್ಮಣ್ಣ. ಆಮೇಲೆ ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದನ್ನ ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆಕ್ಚುಲಿ ಬೀಂಗ್ ಆನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದು ಇದಲ್ಲ, ತಪ್ಪಾಗಿ. ಒಂದು ಕಡೆ ನಟ ಧನ್ವೀರ್, ಮತ್ತೊಂದು ಕಡೆ ದರ್ಶನ್ ಅವರ ಅಕ್ಕನ ಮಗ. ದರ್ಶನ್ ಅವರನ್ನ ನೋಡೋದಕ್ಕೆ ಜೈಲಿನ ಬಳಿ ಬಂದಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅವರ ಅಕ್ಕನ ಮಗ ಭೇಟಿಯನ್ನು ಕೊಟ್ಟು ದರ್ಶನ್ ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ರು. ಕೆಲವೊಂದಿಷ್ಟು ಮಾತುಕತೆಗಳನ್ನು ಕೂಡ ಆಡಿದ್ದಾರೆ. ದರ್ಶನ್ಗೆ ಹಲವು ಬಗೆಯ ಹಣ್ಣುಗಳನ್ನು ಈ ಸಂದರ್ಭದಲ್ಲಿ ಅಕ್ಕನ ಮಗ ತಂದಿದ್ದಾರೆ. ಅವರ ಅಕ್ಕನ ಮಗ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ದರ್ಶನ್ ಅಂದರೆ ಪ್ರಾಣ ಅಕ್ಕನ ಮಗನಿಗೆ. ಅದೇ ರೀತಿ ದರ್ಶನ್ಗೂ ಕೂಡ ಅಷ್ಟೇ, ಅಕ್ಕನ ಮಗನ ಮೇಲೆ ಬಹಳ ಪ್ರೀತಿ. ಸೊ ಹೀಗಾಗಿ ಇವತ್ತು ಒಂದು ಕಡೆ ನಟ ಧನ್ವೀರ್ ಅವರು ಕೂಡ ಬಂದಿದ್ರು, ಮತ್ತೊಂದು ಕಡೆ ದರ್ಶನ್ ಅವರ ಅಕ್ಕನ ಮಗ ಕೂಡ ಬಂದಿದ್ರು. ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬ್ಯಾಗ್ನಲ್ಲಿ ಹಣ್ಣು, ವಿವಿಧ ಬಗೆಯ ಹಣ್ಣುಗಳನ್ನು ತಂದಿದ್ದಾರೆ ದರ್ಶನ್ ಅವರ ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ A2 ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ನನ್ನ ನಟ ಧನ್ವೀರ್ ಇವತ್ತು ಭೇಟಿಯಾದರು. ದರ್ಶನ್ ಅವರ ಅಕ್ಕನ ಮಗ, ಬಾಲ್ಯ ಸ್ನೇಹಿತ ಶಿವಕುಮಾರ್ ಅವರಿಬ್ಬರು ಕೂಡ ಬಂದಿದ್ರು. ದರ್ಶನ್ ಅವರನ್ನ ಭೇಟಿಯಾದರು. ಕೆಲವೊಂದಿಷ್ಟು ಮಾತುಕತೆಗಳಾಯಿತು. ದರ್ಶನ್ ನಮ್ಮಣ್ಣ, ಆ ರೀತಿ ಹೇಳೋದಕ್ಕೆ ನಾನು ಹಿಂಜರಿಯೋದಿಲ್ಲ. ಆರೋಪಿ ದರ್ಶನನ್ನ ಭೇಟಿ ಮಾಡಿದ ಬಳಿಕ ಜೈಲಿನ ಬಳಿ ಧನ್ವೀರ್ ಹೇಳಿಕೆಯನ್ನು ಕೊಟ್ಟಿರೋದು. ಏನು ತೊಂದರೆ ಇಲ್ಲ, ಅಭಿಮಾನಿಗಳು ಆರಾಮಾಗಿರಿ, ಎಲ್ಲ ಒಳ್ಳೇದಾಗುತ್ತೆ, ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾಳೆ ಅಂತೇಳಿ ನಟ ಧನ್ವೀರ್ ಹೇಳಿದ್ದಾರೆ. ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ. ಆರಾಮಾಗಿದೆ ಸರ್. ಖಂಡಿತವಾಗ್ಲೂ ಇನ್ನ ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆನೇ ಇಲ್ಲ. ಇನ್ನ ಆ ಜೋಶಲ್ಲಿ ಅವ್ರೆ ನಮ್ಮಣ್ಣ. ಆಮೇಲೆ ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದನ್ನ ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆಕ್ಚುಲಿ ಬೀಂಗ್ ಆನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದು ಇದಲ್ಲ, ತಪ್ಪಾಗಿ. ಒಂದು ಕಡೆ ನಟ ಧನ್ವೀರ್, ಮತ್ತೊಂದು ಕಡೆ ದರ್ಶನ್ ಅವರ ಅಕ್ಕನ ಮಗ. ದರ್ಶನ್ ಅವರನ್ನ ನೋಡೋದಕ್ಕೆ ಜೈಲಿನ ಬಳಿ ಬಂದಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅವರ ಅಕ್ಕನ ಮಗ ಭೇಟಿಯನ್ನು ಕೊಟ್ಟು ದರ್ಶನ್ ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ರು. ಕೆಲವೊಂದಿಷ್ಟು ಮಾತುಕತೆಗಳನ್ನು ಕೂಡ ಆಡಿದ್ದಾರೆ. ದರ್ಶನ್ಗೆ ಹಲವು ಬಗೆಯ ಹಣ್ಣುಗಳನ್ನು ಈ ಸಂದರ್ಭದಲ್ಲಿ ಅಕ್ಕನ ಮಗ ತಂದಿದ್ದಾರೆ. ಅವರ ಅಕ್ಕನ ಮಗ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ದರ್ಶನ್ ಅಂದರೆ ಪ್ರಾಣ ಅಕ್ಕನ ಮಗನಿಗೆ. ಅದೇ ರೀತಿ ದರ್ಶನ್ಗೂ ಕೂಡ ಅಷ್ಟೇ, ಅಕ್ಕನ ಮಗನ ಮೇಲೆ ಬಹಳ ಪ್ರೀತಿ. ಸೊ ಹೀಗಾಗಿ ಇವತ್ತು ಒಂದು ಕಡೆ ನಟ ಧನ್ವೀರ್ ಅವರು ಕೂಡ ಬಂದಿದ್ರು, ಮತ್ತೊಂದು ಕಡೆ ದರ್ಶನ್ ಅವರ ಅಕ್ಕನ ಮಗ ಕೂಡ ಬಂದಿದ್ರು. ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬ್ಯಾಗ್ನಲ್ಲಿ ಹಣ್ಣು, ವಿವಿಧ ಬಗೆಯ ಹಣ್ಣುಗಳನ್ನು ತಂದಿದ್ದಾರೆ ದರ್ಶನ್ ಅವರ ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.